ನಮಸ್ಕಾರ ವೀಕ್ಷಕರೇ. 1 ವರ್ಷ, 2 ವರ್ಷ, ಕೆಲವರಿಗೆ 3 ವರ್ಷ ವೈದ್ಯರಾಗುವ ಕನಸಿಗಾಗಿ ಹಗಲು ರಾತ್ರಿ ಶ್ರಮಿಸುವ ಸಾವಿರಾರು ವಿದ್ಯಾರ್ಥಿಗಳು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಪುಸ್ತಕಗಳ ಜೊತೆಗೆ ಬದುಕುವ ಮಕ್ಕಳು, ಪೋಷಕರ ತ್ಯಾಗ, ಕುಟುಂಬದ ನಿರೀಕ್ಷೆ, ವಿದ್ಯಾರ್ಥಿಗಳ ಕನಸು ಇವೆಲ್ಲದರ ಅಂತಿಮ ಪರೀಕ್ಷೆಯೇ ನೀಟ್. ಆದರೆ ಊಹಿಸಿ ನೋಡಿ, ಪರೀಕ್ಷೆ ಬರೆಯಲು ಸಿದ್ಧವಾಗಿ ಮನೆ ಬಿಟ್ಟು ಹೊರಟಂತ ವಿದ್ಯಾರ್ಥಿಯೊಬ್ಬ ಪರೀಕ್ಷಾ ಕೇಂದ್ರದ ಗೇಟ್ ಮುಂದೆ ನಿಂತಿದ್ದಾನೆ. ಆದರೆ ಗೇಟ್ ಮುಚ್ಚಲಾಗಿದೆ. ಕಾರಣ, ಅವನು ತಡವಾಗಿ ಬಂದಿದ್ದಾನೆ. ಆ ತಡಕ್ಕೆ ಕಾರಣ ಅವನಲ್ಲ, ಟ್ರಾಫಿಕ್ ಜಾಮ್. ಬೆಂಗಳೂರು ನಗರದಲ್ಲಿ ನಡೆದಂಥ ಈ ಘಟನೆ ಈಗ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಅಂದು ನಿಜವಾಗಿಯೂ ಏನಾಯಿತು? ವಿದ್ಯಾರ್ಥಿಗಳು ಎದುರಿಸಿದ ಸಮಸ್ಯೆ ಏನು? ಯಾರು ಹೊಣೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಈ ವಿಶೇಷ ವರದಿ. ಬೆಂಗಳೂರು ಕರ್ನಾಟಕದ ರಾಜಧಾನಿ, ದೇಶದ ಪ್ರಮುಖ ಐಟಿ ನಗರ, ಪ್ರತಿದಿನ ಲಕ್ಷಾಂತರ ವಾಹನಗಳು ರಸ್ತೆಗೆ ಇಳಿಯುವ ಮಹಾನಗರ. ಸಾಮಾನ್ಯ ದಿನಗಳಲ್ಲೇ ಟ್ರಾಫಿಕ್ ಸಮಸ್ಯೆ ಎದುರಾಗುವ ನಗರದಲ್ಲಿ ದೊಡ್ಡ ರಾಜಕೀಯ ಕಾರ್ಯಕ್ರಮಗಳು ನಡೆದರೆ ಪರಿಸ್ಥಿತಿ ಮತ್ತಷ್ಟು ಸಂಕೀರ್ಣವಾಗುತ್ತೆ. ಇತ್ತೀಚೆಗೆ ನಗರದ ಪ್ರಮುಖ ಭಾಗವೊಂದರಲ್ಲಿ ನಡೆದಂಥ ರಾಜಕೀಯ ಸಮಾವೇಶಕ್ಕೆ ಸಾವಿರಾರು ಕಾರ್ಯಕರ್ತರು ಆಗಮಿಸಿದ್ರು. ನಗರದ ಹಲವೆಡೆ ವಾಹನ ಸಂಚಾರ ದಟ್ಟಣೆ ಉಂಟಾಗಿತ್ತು. ಅದೇ ಸಮಯದಲ್ಲಿ ನೀಟ್ ಮರುಪರೀಕ್ಷೆಗೆ ತೆರಳುತ್ತಾ ಇದ್ದ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಸಿಲುಕಿಕೊಂಡ್ರು. ನೀಟ್ ದೇಶಾದ್ಯಂತ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ಪಡೆಯುವ ಏಕೈಕ ಪ್ರಮುಖ ಪರೀಕ್ಷೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾರೆ. 1 ಅಂಕ ಕೂಡ ವಿದ್ಯಾರ್ಥಿಯ ಭವಿಷ್ಯವನ್ನ ನಿರ್ಧಾರ ಮಾಡಬಹುದು. ಅಂತಹ ಪರೀಕ್ಷೆಗೆ ವಿದ್ಯಾರ್ಥಿಗಳು ತಿಂಗಳುಗಳಲ್ಲ, ವರ್ಷಗಳ ಕಾಲ ತಯಾರಿಯನ್ನು ನಡೆಸ್ತಾರೆ. ಹಬ್ಬ ಹರಿದಿನ ಬಿಟ್ಟು ಓದ್ತಾರೆ. ಮೊಬೈಲ್, ಸಿನಿಮಾ, ಆಟಗಳಿಂದ ದೂರ ಇರ್ತಾರೆ. ಒಂದೇ ಗುರಿ, ವೈದ್ಯರಾಗಬೇಕು. ಪರೀಕ್ಷೆಯ ದಿನ ಹಲವಾರು ವಿದ್ಯಾರ್ಥಿಗಳು ಮುಂಜಾನೆಯೇ ಎದ್ದಿದ್ರು. ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿದ್ರು. ಅಡ್ಮಿಟ್ ಕಾರ್ಡ್, ID ಕಾರ್ಡ್, ಪೆನ್ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ಮನೆ ಬಿಟ್ರು. ಆದರೆ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ದೊಡ್ಡ ಸವಾಲು ಎದುರಾಯಿತು. ರಸ್ತೆ ತುಂಬ ವಾಹನಗಳು, ಎಲ್ಲೆಡೆ ಟ್ರಾಫಿಕ್ ಜಾಮ್. 1 ಕಿಲೋಮೀಟರ್ ಸಾಗಲು 20 ರಿಂದ 30 ನಿಮಿಷ ಬೇಕಾಗುವ ಪರಿಸ್ಥಿತಿ. ಪರೀಕ್ಷಾ ಕೇಂದ್ರ ತಲುಪಿದ ವಿದ್ಯಾರ್ಥಿಗಳು ಅಧಿಕಾರಿಗಳ ಮುಂದೆ ಮನವಿ ಮಾಡಿದ್ರು. ಕೆಲವೇ ನಿಮಿಷ ತಡವಾಗಿದೆ, ಟ್ರಾಫಿಕ್ ಕಾರಣ, ದಯವಿಟ್ಟು ಅವಕಾಶವನ್ನು ನೀಡಿ ಅಂತ ಕೇಳ್ಕೊಂಡ್ರು. ಆದರೆ ಪರೀಕ್ಷಾ ನಿಯಮಗಳು ತುಂಬಾ ಕಟ್ಟುನಿಟ್ಟು. ಒಮ್ಮೆ ಗೇಟ್ ಮುಚ್ಚಿದ್ರೆ ಯಾರಿಗೂ ಪ್ರವೇಶ ಇಲ್ಲ. ಈ ಕಾರಣ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಹೊರಗೆ ಉಳಿದ್ರು. ಅಲ್ಲಿಂದ ಆರಂಭವಾಯಿತು ಕಣ್ಣೀರ ಕತೆ. ಕೆಲವರು ವಿದ್ಯಾರ್ಥಿಗಳು ಅತ್ತರು, ಪೋಷಕರು ಅಧಿಕಾರಿಗಳೊಂದಿಗೆ ವಾದ ಮಾಡಿದ್ರು. ಕೆಲವರು ನಿರಾಶೆಯಿಂದ ಅಲ್ಲೇ ಕುಳಿತುಕೊಂಡ್ರು. ವರ್ಷಗಳ ಪರಿಶ್ರಮ ಕಣ್ಣೆದುರೇ ಕೈತಪ್ಪಿದ ಅನುಭವ. 1 ದಿನ, ಕೆಲವೇ ನಿಮಿಷಗಳ ವಿಳಂಬ, ಆದರೆ ಪರಿಣಾಮ ಮಾತ್ರ ದೊಡ್ಡದು. ಈ ಘಟನೆ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಸಾವಿರಾರು ಜನ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿದ್ರು. ಮಕ್ಕಳ ತಪ್ಪಲ್ಲ, ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡಬೇಕು. ಪರೀಕ್ಷೆ ದಿನ ವಿಶೇಷ ಟ್ರಾಫಿಕ್ ವ್ಯವಸ್ಥೆ ಇರಬೇಕಿತ್ತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಒಂದೆಡೆ ಕೆಲವರು ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಪರೀಕ್ಷೆ ಅಂದರೆ ಕಟ್ಟುನಿಟ್ಟಿನ ನಿಯಮ, ಇನ್ನಷ್ಟು ಬೇಗ ಹೊರಡಬೇಕಿತ್ತು, ಎಲ್ಲರಿಗೂ ಒಂದೇ ನಿಯಮ ಅಂತ ಹೇಳಿದ್ರು. ಇದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಪರೀಕ್ಷಾರ್ಥಿಗಳು ಸಮಯಕ್ಕೆ ತಲುಪುವಂತೆ ನೋಡಿಕೊಳ್ಳುವುದು ಯಾರ ಜವಾಬ್ದಾರಿ? ವಿದ್ಯಾರ್ಥಿಗಳದ್ದೇ, ಪೋಷಕರದ್ದೇ, ಆಡಳಿತದ್ದೇ, ಅಥವಾ ಎಲ್ಲರದ್ದು? ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ. ಬೆಂಗಳೂರು ನಗರ ಈಗಾಗಲೇ ಟ್ರಾಫಿಕ್ ಸಮಸ್ಯೆಗೆ ಹೆಸರುವಾಸಿ. ಹಲವಾರು ವರದಿಗಳ ಪ್ರಕಾರ ನಗರದಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಟ್ರಾಫಿಕ್ ಸಮಸ್ಯೆ ಎದುರಿಸ್ತಾ ಇರ್ತಾರೆ. ಕೆಲವೊಮ್ಮೆ ಆಂಬ್ಯುಲೆನ್ಸ್ಗೂ ಕೂಡ ದಾರಿ ಸಿಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪರೀಕ್ಷಾ ದಿನ ಹೆಚ್ಚುವರಿ ಮುಂಜಾಗೃತಾ ಕ್ರಮ ಅಗತ್ಯ ಅಂತ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ವಿದ್ಯಾರ್ಥಿಯ ಕನಸಿನ ಹಿಂದೆ ಇಡೀ ಕುಟುಂಬದ ಶ್ರಮ ಇರುತ್ತೆ. ಕೆಲವರು ಸಾಲ ಮಾಡಿ ಕೋಚಿಂಗ್ ಕೊಡಿಸ್ತಾರೆ, ಕೆಲವರು ತಮ್ಮ ಅಗತ್ಯತೆಗಳನ್ನು ತ್ಯಜಿಸ್ತಾರೆ, ಕೆಲವರು ದಿನಗೂಲಿ ಮಾಡಿ ಮಕ್ಕಳನ್ನು ಓದಿಸ್ತಾರೆ. ಅಂತಹ ಕುಟುಂಬಗಳಿಗೆ ಈ ಘಟನೆ ದೊಡ್ಡ ಆಘಾತವಾಗಿದೆ. ಇದೀಗ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರಮುಖ ಬೇಡಿಕೆ ಏನು? ಘಟನೆಯ ಸಂಪೂರ್ಣ ತನಿಖೆ, ಟ್ರಾಫಿಕ್ ನಿರ್ವಹಣೆಯ ಪರಿಶೀಲನೆ ಆಗಬೇಕು ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಒಂದು ನಗರ, ಒಂದು ಟ್ರಾಫಿಕ್ ಜಾಮ್,
ಕೆಲವೇ ನಿಮಿಷಗಳ ವಿಳಂಬ ಆದರೆ ಸಾವಿರಾರು ಕನಸುಗಳ ಮೇಲೆ ಪರಿಣಾಮವನ್ನು ಬೀರಿದೆ. ನೀಟ್ ಪರೀಕ್ಷಾರ್ಥಿಗಳ ಈ ಘಟನೆ ಕೇವಲ ಒಂದು ಸುದ್ದಿಯಲ್ಲ, ಇದು ಶಿಕ್ಷಣ, ಆಡಳಿತ ಮತ್ತು ನಗರ ಯೋಜನೆ ಕುರಿತು ದೊಡ್ಡ ಚರ್ಚೆಗೆ ಕಾರಣವಾದ ವಿಷಯ. ಒಟ್ಟಾರೆಯಾಗಿ ವೈದ್ಯರಾಗುವ ಕನಸು ಕಂಡ ವಿದ್ಯಾರ್ಥಿಗಳಿಗೆ ಸಮಯ ಅತ್ಯಮೂಲ್ಯವಾದದ್ದು. ಆ ಸಮಯವನ್ನು ಕಾಪಾಡುವುದು ಸಮಾಜದ ಕರ್ತವ್ಯ. ಭವಿಷ್ಯದಲ್ಲಿ ಯಾವುದೇ ವಿದ್ಯಾರ್ಥಿಯ ಕನಸು ಟ್ರಾಫಿಕ್ನಲ್ಲಿ ಸಿಲುಕಿ ಹೋಗದಿರಲಿ ಅನ್ನೋದೇ ನಮ್ಮ ಆಶಯ.